Hello students, welcome to RH Chemistry. So in today's Final Punch 2021 Chemical Bonding Part 3 multiple choice questions discuss ಮಾಡ್ತಾ ಇದ್ದೀನಿ. So first question, ಇದರಲ್ಲಿ ಹಿಂದಿನ ಎರಡು ಪಾರ್ಟ್ ಅಲ್ಲಿ ಆಲ್ಮೋಸ್ಟ್ 55 ಕ್ವೆಶ್ಚನ್ಸ್ ಸಾಲ್ವ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್. ಇದರಲ್ಲಿ ಒಂದು 20 ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡೋಣಂತೆ. So element X forms compounds of the formula XCl3 X2O5 Ca3X2 but does not form XCl5. Which of the following element is X ಅಂತ ಕೇಳ್ತಾರೆ. ಸೊ ಬಹಳ ಸಿಂಪಲ್ ಇದೆ ನೋಡಿ. ಇದರಲ್ಲಿ XCl5 ಆಗಬೇಕು ಅಂತಂದ್ರೆ X is forming 5 bonds. ರಿಮೆಂಬರ್, X is forming 5 bonds. ಹೌದಾ? ಸೊ ಬೋರಾನ್ ಕ್ಯಾನ್ ಫಾರ್ಮ್, ರೈಟ್? ಬೋರಾನ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ದ ಎಲಿಮೆಂಟ್ ಇಸ್ X ಅಂತ ಕೇಳ್ತಾ ಇದ್ದಾರೆ, ರೈಟ್? ಸೊ ಬೋರಾನ್ ಕೆನಾಟ್ ಫಾರ್ಮ್, ಬಟ್ this B2O5 also not possible in that boron. So not the answer. Aluminium, here Al2O5 is not possible. Al2O5 is not possible, right? AlCl5 is also not possible, right? P. So P is possible PCl3, P is possible P2O5, so Ca3P2 and PCl5 possible, right? So it is possible. Which of the following element is X not form ಅಂತ ಕೇಳ್ತಾ ಇದ್ದಾರೆ. ಇವು ಮೂರು ಫಾರ್ಮ್ ಆಗಬೇಕು, ಇದು ಫಾರ್ಮ್ ಆಗಬಾರ್ದು ಅಂತಂದ್ರೆ ನೈಟ್ರೋಜನ್ ಶುಡ್ ಬಿ ದ ಆನ್ಸರ್. ಯಾಕಂದ್ರೆ NCl3 ಆಗ್ತದೆ, N2O5 ಆಗ್ತದೆ, ಸೊ Ca3N2 ಕೂಡ ಆಗ್ತದೆ, but not NCl5, not possible. So the answer for this question is C. Which of the following anions cannot be formed by boron anta keltare. Remember, boron is the second period element. Boron does not form more than 4 bonds. More than 4 bonds. Hoda? More than 4 bonds it is not possible. So BF6 never be possible for that. Next nodi. Which of the following rules would result in the formation of strongest pi bond if the molecular axis is x-axis? Molecular axis ಅಂದ್ರೆ meaning ಏನು? So px plus px always form sigma bond ಅಂತ ಅರ್ಥ. Molecular axis Z ಅಂತಂದ್ರೆ pz will form sigma bond. Always remember, molecular axis will form axial overlapping that leads to sigma bond formation. Hence 2px 2px will be sigma bond. So 2py 3dxy not possible, 2pz 4pz not possible, because for molecular orbital theory one of the condition is, remember, so for the orbitals to combine, symmetry should be same. Symmetry should be same and energy should be same. Energy should be same. Remember, energy should be same. Because of this reason, remember, so answer for this question should be 2py 2py. Which of the following statement is wrong? D orbital taking part in dsp2 is dx square minus y square antare, correcta? So remember, dsp2 it is 100% correct. 100% correct. Remember that. So d orbital taking part in sp3d is dxy antare. Remember, it is wrong. ಇಟ್ ಈಸ್ ರಾಂಗ್. ಹಾಗಾದರೆ ಯಾವುದು ಕರೆಕ್ಟು? sp3d ದಲ್ಲಿ ಗೊತ್ತಿರಲಿ, ಎಸ್ ಆರ್ಬಿಟಲ್ ಅಂತೂ ಇರೋದೇ ಒಂದು. ಸೊ p3 ಆರ್ಬಿಟಲ್ ಅಂತಂದರೆ px py pz ಇನ್ವಾಲ್ವ್ ಆಗ್ತದೆ, ಪ್ಲಸ್ ಡಿ ಆರ್ಬಿಟಲ್ ಯಾವುದು ಇನ್ವಾಲ್ವ್ ಆಗ್ತದೆ ಅಂತಂದ್ರೆ ಎಲಾಂಗ್ ದ ಆಕ್ಸಿಸ್ ಇರೋ ಅಂಥದ್ದು. ಎಲಾಂಗ್ ದ ಆಕ್ಸಿಸ್ ಯಾವುದಿದೆ? ಡಿ ಜೆಡ್ ಸ್ಕ್ವೇರ್ ಇನ್ವಾಲ್ವ್ ಆಗ್ತದೆ, ಗೊತ್ತಿರಲಿ, ಡಿ ಜೆಡ್ ಸ್ಕ್ವೇರ್ ಇನ್ವಾಲ್ವ್ ಆಗ್ತದೆ. ಸೊ ಇದರಲ್ಲಿ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್, ಸೊ ಪಿ ಆರ್ಬಿಟಲಲ್ಲಿ ಪಿ ಎಕ್ಸ್ ಪಿ ವೈ ಮತ್ತು ಎಸ್ ಆರ್ಬಿಟಲ್ ಇನ್ವಾಲ್ವ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಡಿ ಆರ್ಬಿಟಲ್ ಟೇಕಿಂಗ್ ಪಾರ್ಟ್ ಇನ್ sp3d2 ಆರ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ಡಿ ಜೆಡ್ ಸ್ಕ್ವೇರ್ ಅಂತ ಇದೆ ನೋಡಿ. ಸೊ ಡಿ ಆರ್ಬಿಟಲ್ ಟೇಕಿಂಗ್ ಪಾರ್ಟ್ ಇನ್ sp3d2 ಆರ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ಡಿ ಜೆಡ್ ಸ್ಕ್ವೇರ್ ಅಂತ ಇದೆ. ಡೆಫಿನೆಟ್ಲಿ ಕರೆಕ್ಟ್. ರಿಮೆಂಬರ್, ಡಿ ಆರ್ಬಿಟಲ್ ಟೇಕಿಂಗ್ ಪಾರ್ಟ್ ಇನ್ sp3d3 ಆರ್ ಡಿ ಎಕ್ಸ್ ವೈ ಡಿ ಜೆಡ್ ಸ್ಕ್ವೇರ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಇದೆ. ಡೆಫಿನೆಟ್ಲಿ ಕರೆಕ್ಟ್. ರಿಮೆಂಬರ್, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ. ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾರೆ. ನಾಟ್ ಕರೆಕ್ಟ್ ನೋಡ್ತಾ ಹೋಗಿ. ಸೊ ಕೋಆರ್ಡಿನೇಟ್ ಬಾಂಡ್ ಅಂತ ಇದೆ. ಡೆಫಿನೆಟ್ಲಿ O3 ಯಾವ್ದಾದ್ರು ಒಂದು ಗೊತ್ತಿರೋದನ್ನು ಚೆಕ್ ಮಾಡಿ. O3 ನೋಡಿ, O ಡಬಲ್ ಬಾಂಡ್ O ಸಿಂಗಲ್ ಬಾಂಡ್ O ಅಂತ ಇದೆ. ಸೊ O ಸಿಂಗಲ್ ಬಾಂಡ್ O ಅಂತ ಇದೆ. ಸೊ ಕೋಆರ್ಡಿನೇಟ್ ಬಾಂಡ್ ಈಸ್ ನಾಟ್ ಪಾಸಿಬಲ್ ಇನ್ ದಿಸ್ ಕೇಸ್. ಸೊ ಇಟ್ ಈಸ್ ನಾಟ್ ದಿ, ಸೊ ಫಾಲೋವಿಂಗ್ ಸೆಟ್ ಈಸ್ ನಾಟ್ ಕರೆಕ್ಟ್ ಅಂತ ಇದೆ. ಹೌದಾ? O3 NH3 4 ಪ್ಲಸ್ ಆಲ್ ಹ್ಯಾವ್ ಕೋಆರ್ಡಿನೇಟ್ ಬಾಂಡ್ ಅಂತ ಇದೆ. ಎಸ್, ಇದರಲ್ಲಿ ನೋಡಿ, ಇದು ಕೋಆರ್ಡಿನೇಟ್ ಬಾಂಡ್. ಹೌದಾ? ಇದು ಕೋಆರ್ಡಿನೇಟ್ ಬಾಂಡ್, ರೈಟ್? ಸೊ ಕೋಆರ್ಡಿನೇಟ್ ಬಾಂಡ್ ಇಸ್ ಪಾಸಿಬಲ್. N2O ನೋಡಿ, ಎನ್ ಡಬಲ್ ಬಾಂಡು ಸಿಂಗಲ್ ಬಾಂಡು ಈ ರೀತಿ ಇತ್ತಂದ್ರೆ ಕೋಆರ್ಡಿನೇಟ್ ಬಾಂಡ್ ಇಸ್ ಪಾಸಿಬಲ್. NH4 ಪ್ಲಸ್ ನೋಡಿ, NH4 plus NH3 and it is forming bond with H plus, so NH4 plus is also coordinate bond.
ಆಲ್ ಆರ್ ವಿ ಶೇಪ್ಡ್ ಮಾಲಿಕ್ಯೂಲ್ ಅಂತ ಇದೆ ನೋಡಿ, ಕರೆಕ್ಟಾ? H2O, OH, H, NO2 ಆಲ್ರೆಡಿ ಬರೆದಿದ್ದೀನಿ, ClO2 ರಿಮೆಂಬರ್, ಸೊ Cl in this particular case double bond O, right? So V shaped molecule, all are linear molecule, ಇದು ಕೂಡ ಕರೆಕ್ಟೇ, ಯಾಕೆಂದರೆ I3 ಮೈನಸ್ ನೋಡಿ, I3 ಮೈನಸ್ I with 3 lone pair here, hybridization will be sp3d, right? ICl2 also same, NO2 plus is also same. ಇಲ್ಲಿ ನೋಡಿ SF4 is remember seesaw molecule, seesaw, ಹೌದಾ? ಸೊ it will never give you tetrahedral shape. SiF4 is tetrahedral, but XeF4 once again not tetrahedral. ಯಾಕಂದ್ರೆ ಹೈಬ್ರಿಡೈಸೇಷನ್ ಏನಾಗ್ತದೆ ಇಲ್ಲಿ sp3d2 ಬರ್ತದೆ, sp3d2 with 2 lone pair ಅಂತ ಅಂದರೆ ಸೊ ಸ್ಕ್ವೇರ್ ಪ್ಲೇನಾರ್ ಶೇಪ್ ಬರ್ತದೆ ಇದಕ್ಕೆ, ಸ್ಕ್ವೇರ್ ಪ್ಲೇನಾರ್. ಹೆನ್ಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಡಿ. The number and type of bond between carbon atoms in calcium carbide. Calcium carbide is remember CaC2. So Ca2 plus C2 minus. So C2 2 minus ಆಗ್ತದೆ, C2 minus ಅಂತ ಅಂದರೆ ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ C2 2 minus ಅಂದರೆ ಒಂದು ಕಾರ್ಬನ್ ಮೇಲೆ ಒಂದು ಮೈನಸ್ ಚಾರ್ಜ್ ಇರ್ತದೆ. C ಟ್ರಿಬಲ್ ಬಾಂಡ್ C minus here is the structure. So ಏನಿರ್ತದೆ ಇಲ್ಲಿ? ಸೊ 1 sigma and 2 pi. So sixth one B is the answer. Then seventh one, the maximum number of 90-degree angles between the bond pair of electrons is observed in. So bond pair electrons is observed in ನೋಡಿ. So 90-degree angles, so maximum number of 90-degree bond angle ಅಂದರೆ DSP3 ದಲ್ಲಿ sp3d or DSP3, so both DSP3 or sp3d, in which case a trigonal bipyramidal will be there. So compare to sp3d2 ದಲ್ಲಿ ಹೇಗಿರ್ತದೆ? So for example M here, so above the plane, below the plane, on the plane, like this, F. ಸೊ ಇಲ್ಲಿ ನೋಡಿ, ಇಲ್ಲಿ ಟೋಟಲ್ 12 90-degree ಬಾಂಡ್ ಆ್ಯಂಗಲ್ ಇರ್ತದೆ. 12 ಯಾವುದು? ಇದು ಒಂದು, ಸೊ ಕರೆಕ್ಟಾಗಿ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ಒಂದು, ಇವೆರಡರ ಮಧ್ಯೆ 2, 3, 4, ಹೌದಾ? ಸೊ ದಿಸ್ ವಿಲ್ ಹ್ಯಾವ್ 90-degree ವಿತ್ ದಿಸ್ ಒನ್, ಟೋಟಲ್ 4 ಪ್ಲಸ್ 4 ಅಂದರೆ ಇಲ್ಲಿ ಆಲ್ರೆಡಿ 4 ಮತ್ತು ಇಲ್ಲಿ ಪ್ಲಸ್ 4. ಸೊ ಇಲ್ಲಿ ಇದು 4, ಹೌದಾ? ಸೊ ಅಂದರೆ ಟೋಟಲ್ 4. ಸೊ ಟೋಟಲ್ 12 90-degree ಬಾಂಡ್ ಆ್ಯಂಗಲ್ ವಿಲ್ ಬಿ ದೇರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ, ರಿಮೆಂಬರ್. ನೌ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಚೇಂಜ್ ಅಡ್ಜಸೆಂಟ್ ಬಾಂಡ್ ಆ್ಯಂಗಲ್ ಇನ್ಕ್ರೀಸಸ್? ಅಡ್ಜಸೆಂಟ್ ಬಾಂಡ್ ಆ್ಯಂಗಲ್ ಇನ್ಕ್ರೀಸಸ್ ಅಂತ ಕೇಳ್ತಾ ಇದೆ ನೋಡಿ. ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ ಇದು 180 ಇದೆ, ಹೌದಾ? ಇದು 180 sp ಹೈಬ್ರಿಡೈಸೇಷನ್ ಇದೆ. ಯಾವಾಗ 2f ಮೈನಸ್ ತೊಗೊಳ್ತದೆ, ದಿಸ್ ವಿಲ್ ಬಿಕಮ್ sp3 ಹೈಬ್ರಿಡೈಸೇಷನ್ ವಿತ್ 109 ಆಲ್ಮೋಸ್ಟ್ 109 30 seconds, 28 seconds, ಅರೌಂಡ್ 30 seconds. ದೆನ್ SiF4 ನೋಡಿ, ಟೆಟ್ರಾಹೈಡ್ರಲ್ ಇದೆ. ಸೊ ಟೆಟ್ರಾಹೈಡ್ರಲ್ ಇದೆ ಅಂತಂದರೆ 109 ಫಾರ್ಮಿಂಗ್ ಆಕ್ಟಾಹೈಡ್ರಲ್ ಅಂದರೆ 90 BF3 ನೋಡಿ 120 BF4 ಅಂತಂದರೆ sp3 ಹೈಬ್ರಿಡೈಸೇಷನ್ 109 ಹೌದಾ? ಸೊ ಆ್ಯಂಗಲ್ ಇನ್ಕ್ರೀಸ್ ಅಂತ ಇದೆ, ಇನ್ಕ್ರೀಸ್ ಆಗೋದು, ಇದು ಕೂಡ ಡಿಕ್ರೀಸ್ ಆಯಿತು, ಹೌದಾ? ಸೊ NS3 ನೋಡಿ, NS3 ಈಸ್ 107 ಸೊ ವೆನ್ ಇಟ್ ಫಾರ್ಮಿಂಗ್ NH4 ಪ್ಲಸ್ 109 109.5 ಬರ್ತದೆ, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಡಿ ಆನ್ಸರ್. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರೊಸೆಸ್, ರಿಮೆಂಬರ್, the value of magnetic moment does not change. Value of magnetic moment does not change. ಸೊ ಯಾವುದರಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಚೇಂಜ್ ಆಗೋದಿಲ್ಲ. ಓಕೆ, ಸೊ ನೋಡ್ತಾ ಹೋಗಿ. ಸೊ N2 ಕೇಸಲ್ಲಿ, ಇನ್ ಕೇಸ್ ಆಫ್ ದ N2 ಮ್ಯಾಗ್ನೆಟಿಕ್ ಮೂಮೆಂಟ್ 0 ಇತ್ತು, ಯಾಕಂದರೆ ಡಯಾಮ್ಯಾಗ್ನೆಟಿಕ್. 0ದಿಂದ N2 2 ಮೈನಸ್ ಅಂತ ಅಂದರೆ ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ ಬಿಕಮ್ 2, ಹೌದಾ? B2 ನೋಡಿ, B2 ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಸೊ B2 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು, ಯಾಕಂದರೆ B2 ಹೇಗೆ ಬರೀತೀರಿ? ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2, ಸೊ ಪೈ 2px1, ಪೈ 2py1, ಹೌದಾ? ಸೊ 2 ಅನ್ಪೇರ್ಡ್. ಸೊ 2 ಇದ್ದಿದ್ದು B2 2 ಮೈನಸ್ ಅಂದರೆ ಇನ್ನೆರಡು ಎಲೆಕ್ಟ್ರಾನ್ ಇಲ್ಲಿ ಪೇರ್ ಮಾಡಿಬಿಡ್ತೀರಿ. ಸೊ 0 ಆಯಿತು. ಡಸ್ ನಾಟ್ ಚೇಂಜ್ ಅಂತ ಇದೆ ನೋಡಿ. O2 ಪ್ಲಸ್ ಇದೆ, ಹೌದಾ? O2 ಪ್ಲಸ್ ಅಂತಂದರೆ ಈ ಕೇಸ್ ಒಳಗೆ 15 ಎಲೆಕ್ಟ್ರಾನ್ ಅಂದರೆ ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2,
ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2 ಸಿಗ್ಮಾ 2pz2 ಪೈ 2px2 ಪೈ 2py2 ಪೈ ಸ್ಟಾರ್ 2px ಪೈ ಸ್ಟಾರ್ 2py. ನೋಡಿ O2 ಪ್ಲಸ್ ಅಂತಂದರೆ ಪೈ ಸ್ಟಾರ್ 2px1, O2 ಮೈನಸ್ ಅಂತ ಅಂದರೆ ಸೊ ಇದರಲ್ಲಿ ಒನ್ ಅನ್ಪೇರ್ಡ್ ನೆನ್ಪಿಟ್ಕೊಳ್ಳಿ, ಒನ್ ಅನ್ಪೇರ್ಡ್ ಹೌದಾ, ಒನ್ ಅನ್ಪೇರ್ಡ್ ಓಕೆ. ಸೊ O2 ಮೈನಸ್ ಅಂತ ಅಂದರೆ ಇದು ಆ್ಯಡ್ ಮಾಡ್ತೀರಿ, ಆಕ್ಸಿಜನ್ ಆಯ್ತು, 16 ಆಯಿತು ಹೌದಾ. 17 O2 ಮೈನಸ್ ಅಂದರೆ 17 ಎಲೆಕ್ಟ್ರಾನ್, 17 ಅಂದರೆ ಇದನ್ನು ಪೇರ್ ಮಾಡ್ತೀರಿ, ಆವಾಗಲೂ ಕೂಡ ಒಂದು ಉಳಿತು ಅಂದರೆ ಇದರಲ್ಲೂ ಕೂಡ ಅನ್ಪೇರ್ಡ್ ಎಲೆಕ್ಟ್ರಾನ್ ಒಂದು ಉಳಿತು. ಅಂದರೆ ಆನ್ಸರ್ ಯಾವುದಾಗಬೇಕಾದ್ರೆ, ಸೊ ಆನ್ಸರ್ ಶುಡ್ ಬಿ ಸಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಫಾರ್ ದ ಗಿವನ್ ಸ್ಪೀಸೀಸ್. ಸೊ ನೋಡಿ ಇಲ್ಲಿ ಶೇಪ್ ಬಗ್ಗೆ ಕೊಟ್ಟಿದ್ದಾರೆ, ರೈಟ್, ನಾಟ್ ಟ್ರೂ ಅಂತ ಇದೆ. N2 ಶೇಪ್ ಅಂತೂ ಲೀನಿಯರೇ ಹೌದಾ, N ತ್ರಿಬಲ್ ಬಾಂಡ್ N, C ತ್ರಿಬಲ್ ಬಾಂಡ್ O, C ತ್ರಿಬಲ್ ಬಾಂಡ್ N, NO ಪ್ಲಸ್ ಸೇಮ್ ಲೀನಿಯರ್ NO ಪ್ಲಸ್, ರಿಮೆಂಬರ್ N ಡಬಲ್ ಬಾಂಡ್ O, ಸೊ ಪ್ಲಸ್. ಸೊ ಇಲ್ಲಿ ನೋಡಿ, ಸೊ ಸೇಮ್ ಸ್ಟ್ರಕ್ಚರ್ ಆಯಿತು, ಲೀನಿಯರ್ ಶೇಪ್ ಈಸ್ ಕರೆಕ್ಟ್ ಅಂದರೆ ಟ್ರೂ. ಆಲ್ ಸ್ಪೀಸೀಸ್ ಹ್ಯಾವ್ ಸಮ್ ಡೈಪೋಲ್ ಮೂಮೆಂಟ್ ಅಂತ ಇದೆ, ಆಲ್ ಸ್ಪೀಸೀಸ್ ಹ್ಯಾವ್ ಸಮ್ ಡೈಪೋಲ್ ಮೂಮೆಂಟ್ ಅಂತ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ಸಮ್ ಡೈಪೋಲ್ ಮೂಮೆಂಟ್. N2 ಮಾಲಿಕ್ಯೂಲ್ ಎರಡೂ ಕಡೆ ನೈಟ್ರೋಜನ್ ಇರೋದಕ್ಕೆ ಡೈಪೋಲ್ ಮೂಮೆಂಟ್ ವಿಲ್ ಬಿ 0, ಬಟ್ ದಿಸ್ ವಿಲ್ ಹ್ಯಾವ್ ಸಮ್ ಡೈಪೋಲ್ ಮೂಮೆಂಟ್. ಅರ್ಥ ಆಯ್ತಾ ಹೇಳಿದ್ದು? N2 ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು 0, ಬಟ್ ರಿಮೈನಿಂಗ್ ಸಮ್ ಡೈಪೋಲ್ ಮೂಮೆಂಟ್ ಇದೆ. ಓಕೆ, ಆಲ್ ಸ್ಪೀಸೀಸ್ ಆರ್ ಐಸೋ ಎಲೆಕ್ಟ್ರಾನಿಕ್, ಕರೆಕ್ಟು, ಯಾಕಂದ್ರೆ ಆಲ್ ಆರ್ 14 ಎಲೆಕ್ಟ್ರಾನ್ ಸಿಸ್ಟಮ್. ಆಲ್ ಸ್ಪೀಸೀಸ್ ಆಫ್ ಸೇಮ್ ಐಡೆಂಟಿಕಲ್ ಬಾಂಡ್ ಆರ್ಡರ್ ಆಲ್ಸೋ ಕರೆಕ್ಟ್, ಬಿಕಾಸ್ ಸೊ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಇದ್ದಾಗ ಸೇಮ್ ಇರ್ತದೆ ಬಾಂಡ್ ಆರ್ಡರ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬಿ. 11th, 2 elements X and Y having the following configuration. ಕಾನ್ಫಿಗರೇಷನ್ ಕೊಟ್ಟಾಗ ಬರೆದು ಬಿಡಿ ಯಾವುದು ಅಂತೇಳಿ. ಸೊ ಇದು ಕ್ಯಾಲ್ಸಿಯಂ ಹೌದಾ, ಸೊ ಇದು ಕ್ಲೋರಿನ್. ಕ್ಯಾಲ್ಸಿಯಂ ಮತ್ತು ಕ್ಲೋರಿನ್ ಫಾರ್ಮುಲಾ ಏನಾಗ್ತದೆ, CaCl2 ಅಂದರೆ XY2 ಫಾರ್ಮುಲಾ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ವಿಚ್ ಆಫ್ ದ ಫಾಲೋವಿಂಗ್ ಆರ್ಡರ್ ಈಸ್ ಇನ್ಕರೆಕ್ಟ್ ಅಂತ ಇದೆ ನೋಡಿ, ಇನ್ಕರೆಕ್ಟ್ ಅಂತ ಇದೆ ಹೌದಾ. ಸೊ ನೋಡ್ತಾ ಹೋಗಿ, ಕೋವಾಲೆಂಟ್ ಕ್ಯಾರೆಕ್ಟರ್, ಅಯಾನಿಕ್ ಕ್ಯಾರೆಕ್ಟರ್ ನೋಡಿ, ಅಯಾನಿಕ್ ಕ್ಯಾರೆಕ್ಟರ್ MCl, MCl2, MCl3, ಎಲ್ಲ ಕಡೆ Cl ಇದೆ, ಬಟ್ M+1, M+2, M+3. ರಿಮೆಂಬರ್, ಆಸ್ ಕ್ಯಾಟಯಾನಿಕ್ ಚಾರ್ಜ್ increases, size decreases, remember covalent nature increases, ಹೌದಾ. ಕ್ಯಾಟಿಯಾನಿಕ್ ಚಾರ್ಜ್ ಜಾಸ್ತಿ ಆಗ್ತಾ ಹೋದಾಗೆ ಸೈಜ್ ಡಿಕ್ರೀಸ್ ಆಗಿ ಕೋವಾಲೆಂಟ್ ನೇಚರ್ ಜಾಸ್ತಿ ಆಗಬೇಕು, ಬಟ್ ಅಯಾನಿಕ್ ನೇಚರ್ ಜಾಸ್ತಿ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಶುಡ್ ಬಿ ದ ಆನ್ಸರ್ ಅಕಾರ್ಡಿಂಗ್ ಟು ಫಾಜನ್ಸ್ ರೂಲ್. ನೆನ್ಪು ಮಾಡ್ಕೊಳ್ಳಿ, ಫಾಜನ್ಸ್ ರೂಲ್ ರಿಮೆಂಬರ್. ಓಕೆ, ಪೊಲರೈಸಿಬಿಲಿಟಿ ನೋಡಿ, ಪೊಲರೈಸಿಬಿಲಿಟಿ. ಸೊ ಪೊಲರೈಸಿಬಿಲಿಟಿ ಅಂತ ನೋಡಿದಾಗ F - Cl - Br - I- ಅಂತ ಇದೆ, ಕರೆಕ್ಟಾ. ಸೊ ರಿಮೆಂಬರ್ ಪೊಲರೈಸಿಬಿಲಿಟಿ, ಆಸ್ ಸೈಜ್ ಇನ್ಕ್ರೀಸಸ್ polarizability increases. So answer, so this is correct statement. Polarizing power, ಇಲ್ಲಿ ಆಲ್ರೆಡಿ ಆನ್ಸರ್ ಸಿಕ್ಕಿದೆ, ಬಟ್ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಪೊಲರೈಸಿಂಗ್ ಪವರ್ ಇಲ್ಲಿ ನೋಡಿ, ಕ್ಯಾಟಿಯಾನಿಕ್ ಸೈಜ್ ಡಿಕ್ರೀಸಸ್, ಪೊಲರೈಸಿಂಗ್ ಪವರ್ ಇನ್ಕ್ರೀಸಸ್, ಇದು ಕೂಡ ಕರೆಕ್ಟ್. ಕೋವಾಲೆಂಟ್ ಕ್ಯಾರೆಕ್ಟರ್, LiI is having more covalent character, LiF is having less, because ionized electronegativity difference is more in this case. So the answer for this question is A. 13. Knowing that Na plus more than Mg2 plus and S2 minus more than Cl minus, order of size ಇದೆ ಹೌದಾ, ಆರ್ಡರ್ ಆಫ್ ಸೈಜ್ ಅನ್ನು ಕೊಟ್ಟಿದ್ದಾರೆ. ಪ್ರೆಡಿಕ್ಟ್ ವಿಚ್ ಕಂಪೌಂಡ್ ವಿಲ್ ಮೋರ್ ಕೋವಾಲೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಕಂಪೌಂಡ್ ವಿಲ್ ಬಿ ಮೋರ್ ಕೋವಾಲೆಂಟ್, ರೈಟ್. ಸೊ ಈಗ ನೋಡ್ತಾ ಹೋಗಿ, ಮೋರ್ ಕೋವಾಲೆಂಟ್ ಅಂತ ನೋಡಿದಾಗ ರಿಮೆಂಬರ್, ಮೋರ್ ಕೋವಾಲೆಂಟ್ ಇರೋದಕ್ಕೆ ಏನಿರಬೇಕು. ಸೊ ಹಿಯರ್, so size of the cation is more, anion is less, then remember ionic nature predominates, ಗೊತ್ತಿರಲಿ, predominates. Okay, so if the size of cation is less, anion is more, then covalent nature predominates. So because of that reason, cation kadime andre Mg, anion ಜಾಸ್ತಿ andre S. So the answer for this question is Mg, yes.
ಮಾಲಿಕ್ಯೂಲ್ ಎಕ್ಸಿಬಿಟಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್ ಈಸ್ ಅಂತ ಕೇಳ್ತಾರೆ. ಓಕೆ, ಸೊ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ಸ್, ಅದಕ್ಕೆ ನೀವೇನು ಮಾಡಬೇಕು, ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೈಬ್ರಿಡೈಸೇಷನ್ಗೆ ಫಾರ್ಮುಲಾ ಏನು ಹೇಳಿದ್ದೆ ನಾನು, ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಪ್ಲಸ್ ಮೊನೋವ್ಯಾಲೆಂಟ್ ಮೈನಸ್ ಕ್ಯಾಟಯಾನ್ ಪ್ಲಸ್ ಆನಯಾನಿಕ್ ಸೈಜ್. ಹೌದಾ? ಸೊ ಇಸ್ ಈಕ್ವಲ್ ಟು ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟು, ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ನೋಡಿ, ಕ್ಸೆನಾನ್ ಎಲ್ಲ ಕಡೆ 8 ಇದೆ. ಹೌದಾ? 8 ಇದೆ. ಪ್ಲಸ್ ಮೊನೋವ್ಯಾಲೆಂಟ್ ಎಷ್ಟಿಲ್ಲಿ, ಇದು 0, ಇದು ಮೊನೋವ್ಯಾಲೆಂಟ್ 4, 8 + 4 / 2 12/2 ಅಂತ ಅಂದರೆ ಸೊ 6 ಅಂದರೆ sp3d2. sp3d2 ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ, ಈಗ ಲೋನ್ ಪೇರ್ನ ನೋಡ್ತಾ ಹೋಗಿ. ಸೊ sp3d2 ಅಂದರೆ 6 ಸರೌಂಡಿಂಗ್ ಇರಬೇಕು. ಹೌದಾ? ಬಟ್ ಎಷ್ಟು ಸರೌಂಡಿಂಗ್ ಇದೆ, 4 ಫ್ಲೂರಿನ್ ಮತ್ತು 1 ಆಕ್ಸಿಜನ್. ಹಾಗಾದರೆ 1 ಲೋನ್ ಪೇರ್. ರಿಮೆಂಬರ್ ಫಾರ್ ಎ. ಇಲ್ಲಿ XCO2 F2 ನೋಡಿ, ಹಾಫ್ ಇಂಟು 8 ಪ್ಲಸ್ ಆಕ್ಸಿಜನ್ ಇಸ್ ಡೈವ್ಯಾಲೆಂಟ್ ಬಿಟ್ಬಿಡಿ, 10/2 ಅಂದರೆ 5 ಆಯಿತು. 5 ಅಂತಂದರೆ sp3d ಅಂದರೆ 5 ಸರೌಂಡಿಂಗ್ ಇರಬೇಕು, ಬಟ್ 5 ಸರೌಂಡಿಂಗ್ ಇರಬೇಕು, ಬಟ್ 4 ಸರೌಂಡಿಂಗ್ ಇದೆ. ಲೋನ್ ಪೇರ್ ಇಸ್ ಈಕ್ವಲ್ ಟು 1. XCO3 ನೋಡಿ, ಹಾಫ್ ಇಂಟು 8 ಬಿಕಾಸ್ ಆಕ್ಸಿಜನ್ ಡೈವ್ಯಾಲೆಂಟ್ ಇಸ್ ಈಕ್ವಲ್ ಟು 4 ಇಸ್ ಈಕ್ವಲ್ ಟು sp3 ಅಂದರೆ 4 ಸರೌಂಡಿಂಗ್ ಇರಬೇಕು, 3 ಸರೌಂಡಿಂಗ್ ಇದೆ. ಅಂದರೆ ಇದೇನಿದು, ಲೋನ್ ಪೇರ್ ಇಸ್ ಈಕ್ವಲ್ ಟು 1. ಸೊ ಇದರಲ್ಲಿ ನೋಡಿ, ಇದೇ ಶುಡ್ ಬಿ ದ ಆನ್ಸರ್ ಆಗಬೇಕಾಯ್ತು. ಹೌದಾ? ನೋಡೋಣಂತೆ ಇಲ್ಲಿ ನೋಡಿ. ಸೊ H ಇಸ್ ಈಕ್ವಲ್ ಟು ಹಾಫ್ ಇಂಟು XC is 8 ಪ್ಲಸ್ ಫ್ಲೂರಿನ್ ಇಸ್ 3 ಮೈನಸ್ ಅಂದರೆ +1, 8 + 4 12/2 6/2. ಸೊ 6/2 ಅಂತ ಅಂದರೆ 3. ಸೊ ಲೋನ್ ಪೇರ್ 8 + 3 + 1, ಸೊ 8 + 12 12/2 ಅಂದರೆ 6 ಅಂದರೆ sp3d2 ಅಂದರೆ 6 ಸರೌಂಡಿಂಗ್ ಇರಬೇಕು, 3 ಇದೆ. ಅಂದರೆ ಲೋನ್ ಪೇರ್ ಇಸ್ ಈಕ್ವಲ್ ಟು 3. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಸಿ, ವಿಚ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. 15th ಒನ್ ನೋಡಿ, XCO3 ಹೈಬ್ರಿಡೈಸೇಷನ್ ಜಸ್ಟ್ ನಾವು ನೋಡಿದ್ವಿ, sp3 ಬರ್ತದೆ ಅಂದರೆ ಪಿರಾಮಿಡಲ್ ಶೇಪ್. ಹೌದಾ? ಪಿರಾಮಿಡಲ್, ಟ್ರೈಗೋನಲ್ ಬೈ ಪಿರಾಮಿಡಲ್ ಅಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ ಓನ್ಲಿ. ಮುಂದೆ ನೋಡೋ ಅಂಥ ಅವಶ್ಯಕತೆ ಇಲ್ಲ. ವಿಚ್ ಆರ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ ವಿಲ್ ಹ್ಯಾವ್ ಪೋಲಾರ್ ಬಾಂಡ್ಸ್ ಬಟ್ 0 ಡೈಪೋಲ್ ಮೂಮೆಂಟ್? ಕರೆಕ್ಟಾಗಿ ನೋಡಿ ಕ್ವಶನ್ಸನ್ನು. ಪೋಲಾರ್ ಬಾಂಡ್ಸ್ ಬಟ್ 0 ಡೈಪೋಲ್ ಮೂಮೆಂಟ್. ಆಕ್ಸಿಜನ್ ಸ್ಟ್ರಕ್ಚರ್ O ಡಬಲ್ ಬಾಂಡ್ O. ಹೌದಾ? ಇದು ನಾನ್ ಪೋಲಾರ್ ಬಾಂಡ್ಸ್, ಯಾಕಂದರೆ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ ಎಲಿಮೆಂಟ್ಸು, ಆ್ಯಂಡ್ ಡೈಪೋಲ್ ಮೂಮೆಂಟ್ μ ಇಸ್ ಈಕ್ವಲ್ ಟು 0. ಹೌದಾ? ಸೊ ವಿಲ್ ಹ್ಯಾವ್ ಬಾಂಡ್ಸ್, ಪೋಲಾರ್ ಬಾಂಡ್ಸ್ ಇರಬೇಕು. CHCl3 ನೋಡಿ, CHCl3ದಲ್ಲಿ ವಿಲ್ ಹ್ಯಾವ್ ವಿಚ್ ಆಫ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ ವಿಲ್ ಹ್ಯಾವ್ ಪೋಲಾರ್ ಬಾಂಡ್ಸ್? ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದು ಪೋಲಾರ್ ಬಾಂಡ್ಸ್ ಇದೆ, ಪೋಲಾರ್ ಬಾಂಡ್ಸ್ ಅಂತೂ ಇದೆ, ಆ್ಯಂಡ್ ಇಟ್ ಇಸ್ ಅ ಪೋಲಾರ್ ಮಾಲಿಕ್ಯೂಲ್. ಯಾಕಂದರೆ ಇದರಲ್ಲಿ ಪೋಲಾರ್ ಕ್ಯಾನ್ಸಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. HCl ಎಲ್ಲ ಬಾಂಡ್ಸು ಡಿಫ್ರೆಂಟ್ ಇದೆ ಅಂದಮೇಲೆ ಇದು ಪೋಲಾರ್ ಬಾಂಡ್ಸ್, ಆ್ಯಂಡ್ ಇಟ್ ಈಸ್ ಪೊಲಾರಿಟಿ ಇಸ್ ದೇರ್, mu is something, remember something, I don't know the value but it is something. So but CF4 ನೋಡಿ, CF4 is having the structure like this, tetrahedral structure ಎಲ್ಲದೂ ಸೇಮ್ ಇದ್ದಾಗ mu is equal to 0 because bond moments get cancelled, mu is equal to 0. At the same time remember fluorine ಏನಿದೆ in this particular case, so fluorine ಏನಿದೆ, so CF bond is polar, so polar bonds, right? So the answer for this question is C. 17th, molecular shapes of SF4, CF4 and XCF4. SF4 ಅಂತೂ ಗೊತ್ತಿದೆ, seesaw. CF4 tetrahedral, right? Tetrahedral. XCF4 is square planar. Hybridization ನೋಡ್ತಾ ಹೋಗಿ. SF4 hybridization is DSP2. Sorry. SP3D with 1 lone pair. CF4 ಅಂತೂ ಗೊತ್ತಿದೆ, SP3 with 0 lone pair. XCF4 ಕ್ಯಾಲ್ಕುಲೇಟ್ ಮಾಡಿ, XCF4. So SP3D2 with 2 lone pair. So 0 1 2 ಅಂದರೆ 102 and having different structure. So the answer for this question is 17th A. 18, the hybridization of central iodine in IF5, I3 plus I3 minus I3 plus respectively. ನೋಡಿ, so H is equal to half into valence electron is 2,
ಸೊ 77 ಹೌದಾ, ಅಂದರೆ ಹ್ಯಾಲೋಜನ್ ಇದೆ. ಸೊ ಸರೌಂಡಿಂಗ್ ಈಸ್ 5 ಇದೆ. ಸೊ ಡಿವೈಡ್ ಬೈ 2 ಅಂತಂದರೆ ಸೊ 12/2 ಅಂದರೆ 6 ಅಂದರೆ sp3d2 sp3d2 ಕರೆಕ್ಟಾ? ನೋಡಿರಿ I3 ಮೈನಸ್ ನೋಡಿ, I3 ಮೈನಸ್ ಹೇಗಿದೆ, ಒಂದು I ಸರೌಂಡಿಂಗ್ 2I, ಕಾಮನ್ ಸೆನ್ಸ್ ಇದೆ ಹೌದಾ. ಒಂದು ಸೆಂಟ್ರಲ್ I ಸರೌಂಡಿಂಗ್ 2I ಅಂದರೆ ಹೈಬ್ರಿಡೈಸೇಷನ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಸೊ ಅಯೋಡಿನ್ ಸೆಂಟರ್ ರಿಮೆಂಬರ್ 7 ಪ್ಲಸ್ ಸರೌಂಡಿಂಗ್ 2 ಅಯೋಡಿನ್ ಕನ್ಸಿಡರ್ ಮಾಡಿ 2, ಎರಡು ಕೂಡ ಅಯೋಡಿನ್ ಅಂದರೆ ಹ್ಯಾಲೋಜನ್ ಅಂದರೆ ಮೋನೋವ್ಯಾಲೆಂಟ್. ನಾವು I3 ಮೈನಸ್ ಇದೆ ಅಂತಂದರೆ +1 ಡಿವೈಡ್ ಬೈ 2, 7 + 3 10/2 ಅಂದರೆ 5 ಅಂದರೆ sp3d. ದಟ್ ಈಸ್ I3 ಮೈನಸ್ ಈಸ್ sp3d. I3 ಪ್ಲಸ್ ನೋಡಿ, ಹೈಡ್ರೋಜನ್ ಇಸ್ ಈಕ್ವಲ್ ಟು ಹೈಬ್ರಿಡೈಸೇಷನ್ ಇಸ್ ಈಕ್ವಲ್ ಟು ಹಾಫ್ ಇಂಟು I3 ಪ್ಲಸ್ ಕೂಡ ಹೀಗೆ ಇರಬೇಕಾ ಹೌದಾ, ಯಾಕಂದರೆ ಒಂದು ಸೆಂಟರ್ 2 ಸರೌಂಡಿಂಗೇ ಇರಬೇಕು. ಸೊ 7 + 2 -1, ಯಾಕೆ -1, ಯಾಕಂದರೆ ಪ್ಲಸ್ ಚಾರ್ಜ್ ಇದೆ, -1 ಅಂದರೆ 7 + 2 9 - 1 ಅಂದರೆ 8/2 ಅಂದರೆ sp3 ಹೈಬ್ರಿಡೈಸೇಷನ್ ಬರ್ತದೆ, H = 4 ಬರ್ತದೆ. ಸೊ ದಿಸ್ ಈಸ್ sp3. ಆದರೆ sp3d2, sp3d and sp3. Answer for this question should be 18th A. 19th. Which of the following possess 2 lone pairs electrons on the central atom and square planar shape? Remember, SF4 ನಮ್ಗೆ ಗೊತ್ತಿದೆ, ಸೀಸಾ ಶೇಪ್ ಅದು ನೋಡುವಂಥ ಅವಶ್ಯಕತೆನೇ ಇಲ್ಲ. XeO4 ನೋಡಿ, ಟೆಟ್ರಾಹೈಡ್ರಲ್. ಯಾಕೆ ಹೈಬ್ರಿಡೈಸೇಷನ್ ಏನು ಬರ್ತದೆ, sp3 ಬರ್ತದೆ, ಯಾಕಂದರೆ X ಈಸ್ 8 ಇವೆಲ್ಲ ಡೈವ್ಯಾಲೆಂಟ್ ಇದೆ. ಸೊ 8/2 ಅಂದರೆ 4 sp3 ಬರ್ತದೆ, ರೈಟ್. ಸ್ಕ್ವೇರ್ ಪ್ಲೇನರ್ ಬರೋದೇ ಇಲ್ಲ, ಟೆಟ್ರಾಹೈಡ್ರಲ್ ಬರ್ತದೆ. ಇನ್ನು ಉಳಿದಿರೋದೇನು XeF4 ಹೈಬ್ರಿಡೈಸೇಷನ್ ಜಸ್ಟ್ ನಾವು ನೋಡಿದ್ವಿ, sp3d2 ಬರ್ತದೆ, sp3d2 ವಿತ್ 2 ಲೋನ್ ಪೇರ್ ರೈಟ್. ಸೊ ಇದನ್ನು ನೋಡಿ, H ಈಸ್ ಈಕ್ವಲ್ ಟು ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಆಫ್ ಅಯೋಡಿನ್ ಇಸ್ 7 ಪ್ಲಸ್ Cl4 ಅಂತಂದರೆ ರಿಮೆಂಬರ್, ಸೊ 4 ಬರೀತೀನಿ, ಮೈನಸ್ ಅಂದರೆ +1, 7 + 4 ಸೊ 7 4 11 + 1 12, 12/2 is 6 ಹೌದಾ, 6 ಅಂದರೆ sp3d2. ಸೊ 6 ಸರೌಂಡಿಂಗ್ ಇರಬೇಕು, 4 ಇದೆ ಅಂದರೆ 2 ಲೋನ್ ಪೇರ್. ಸೊ ದ ಆನ್ಸರ್ ಫಾರ್ ದಿಸ್ ಈಸ್ ರಿಮೆಂಬರ್ 3 and 4, that is C is the answer. Last question in this chemical bonding chapter, PCl5 forming PCl4 + PCl6 minus, change in the hybridization. PCl5 hybridization ಏನು, ರಿಮೆಂಬರ್ sp3d ಹೌದಾ. ಸೊ ಚೇಂಜ್ ಟು PCl4 ಪ್ಲಸ್ ಅಂದರೆ ಹೈಬ್ರಿಡೈಸೇಷನ್ ಬಿಕಮ್ sp3. ಸೊ PCl6 ಮೈನಸ್ ಅಂದರೆ ಹೈಬ್ರಿಡೈಸೇಷನ್ ಬಿಕಮ್ sp3d2. ಹೇಗೆ, ಯೂಸ್ ದ ಸೇಮ್ ಫಾರ್ಮುಲಾ, H ಇಸ್ ಈಕ್ವಲ್ ಟು ಫಾಸ್ಫರಸ್ ಅಂದರೆ ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 5, Cl ಈಸ್ 4 ಪ್ಲಸ್ ಅಂದರೆ -1. ಸೊ 5 + 4 -1 ಅಂದರೆ 8/2 ಅಂದರೆ sp3 ಅದ 4 ಬಂತು. ಇದು ನೋಡಿ 5 + 6 11 + 1 ಸೊ 12 ಡಿವೈಡ್ ಬೈ 2 sp3d2 ಬಂತು, sp3d2 ಬಂತು. ಸೊ ಅಂದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ sp3 and sp3d2. ಸೊ sp3d forming. So answer is A. Right, 20th question answer is A. So this completes chemical bonding chapter. ಮುಂದಿನ ಚಾಪ್ಟರ್ಲಿ ಯಾವುದು ಅಂತ ಹೇಳಿ ದಿಸ್ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಹಾಕಿರ್ತೀನಿ. ಸೊ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ, ಪ್ಲೀಸ್ ಗೋ ಥ್ರೂ ದ್ಯಾಟ್. ಸೊ ಸಿ ದ ಸಿನಾಪ್ಸಿಸ್. ಆ್ಯಂಡ್ ಈ ವಿಡಿಯೋ ನಿಮಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.